ಶನಿ ದೋಷ ಪರಿಹಾರಕ್ಕಾಗಿ ಎಳ್ಳು ಸಮರ್ಪಣೆ ಸೇವಾ ಕಾಣಿಕೆ 100 ರೂಪಾಯಿ. ನಮ್ಮ ದಂಬೆ ಮೂಲೆ ನಾರಾಯಣಣ್ಣ ಕುಳಿತುಕೊಂಡಿದ್ದಾರೆ ಇಲ್ಲಿ. ಅಂದರೆ ಇದು ಬಜಕೂಡ್ಲು ಅಮೃತಧಾರ ಗೋಶಾಲೆ ಬಜಕೂಡ್ಲು ಇಲ್ಲಿ ನಡೆಯುತ್ತಿರುವಂಥ ಶನಿ ನಮನ ತಾಪಶಮನ ಈ ಕಾರ್ಯಕ್ರಮದಲ್ಲಿ ನಮ್ಮ ದಂಬೆ ಮೂಲೆ ನಾರಾಯಣಣ್ಣ ಇಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ. ಅದು ಹೇಗೆ ಅಂದರೆ ಎಳ್ಳು ಸಮರ್ಪಣೆ ಮಾಡುವಂಥದ್ದು ಶನಿ ದೇವರಿಗೆ. ನಮ್ಮ ಶನಿ ಪಾಪ ನಿವಾರಣೆಗೋಸ್ಕರ ಎಳ್ಳು ಸಮರ್ಪಣೆ ತಲೆಗೆ ಸುಳಿದು ಅಲ್ಲೊಂದು ಉರುಳಿ ಇಟ್ಟಿದ್ದಾರೆ, ಅದರಲ್ಲಿ ಹಾಕುವಂಥದ್ದು. ಆ ಎಳ್ಳನ್ನು ಇನ್ನು ಎಂತ ಮಾಡ್ತಾರೆ, ಇದೆಲ್ಲ ಎಂಥ ಕಾರ್ಯಕ್ರಮ, ಇದರ ವಿವರವನ್ನು ನಾವು ದಂಬೆ ಮೂಲೆ ನಾರಾಯಣಣ್ಣ ಇವರಲ್ಲಿ ಕೇಳುವ. ನಾರಾಯಣಣ್ಣ ನಮಸ್ಕಾರ. ನಮಸ್ಕಾರ. ಇದು ಈ ಒಂದು ಬಜಕೂಡ್ಲಿನ ಇಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ನಿಮಗೆ ಇದೊಂದು ಎಳ್ಳು ಸಮರ್ಪಣೆ ಹೇಳ್ತಾ ಒಂದು ಇದರ ಮಡಗಿದೆ. ಅದರ ಉದ್ದೇಶ ಅಂತರ, ಅದು ಹೇಗೆ ಎಂಥದ್ದು ಹೇಳೋ ಒಂದು ಸಣ್ಣ ಮಟ್ಟಿಗೆ ಒಂದು ವಿವರಣೆ ಕೊಡಬೇಕು. ಈ ಶನಿ ದೋಷ ಪರಿಹಾರಕ್ಕಾಗಿ ನಾವು ಒಂದು ಸಣ್ಣ ಒಂದು ಕಾರ್ಮಿಕರಿಗೂ ಕೂಡ ಅದರಲ್ಲಿ ನಾವು ಭಾಗವಹಿಸಬೇಕು. ಅವಕ್ಕೆ ಯಾವ ದೋಷ ಇದ್ದರೂ ಪರಿಹಾರ ಆಯ್ಕೆ ಹೇಳೋ ಇಲ್ಲಿ ಸಣ್ಣ ಮೊತ್ತ ಒಂದು 100 ರೂಪಾಯಿ ಮೊತ್ತದ ಒಂದು ಸೇವೆ ಮಾಡಿದ್ದದ್ದು. ಇಲ್ಲಿ ಕನ್ನಡವ ಇಲ್ಲಿ ನಾವು ಇನ್ನು ಸೇವಾಕರ್ತರಿಗೆ ಒಂದಷ್ಟು ಎಳ್ಳು ಕೊಡ್ತೀಯ, ಅದರ ಅವರ ತಲೆಗೆ 3 ಸುತ್ತು ತಂದು ಅವರು ಯಾವ ದೋಷ ಇದ್ದರೂ ಅವರು ಪರಿಹಾರ ಮಾಡಬೇಕು. ಅವಕ್ಕೆ ಆರೋಗ್ಯ ಅದೇ ರೀತಿ ಔಷಧಿ ಕೊಟ್ಟು ಅವರ ಉತ್ತರೋತ್ತರವಾಗಿ ಕಾಪಾಡಿಕೊಂಡು ಅವರು ಪ್ರಾರ್ಥನೆ ಮಾಡಿ ಆ ಎಳ್ಳಿನ ಇಲ್ಲಿ ಮಡಗಿದಂಥ ಉರುಳಿಗೆ ಸಮರ್ಪಣೆ ಮಾಡಬೇಕು. ಇಲ್ಲಿ ಸಮರ್ಪಣೆ ಆದಂಥ ಎಳ್ಳಿನ ಉದ್ಯಪ್ಪಗ ಸಂಗ್ರಹ ಅಂದರೆ ಶಾಂತಿ ಹೋಮದ ಪೂರ್ಣಾವತಿ ಸಮಯದಲ್ಲಿ ಆಹುತಿ ಕೊಟ್ಟಿದೆ. ಇನ್ನು ಬಾಕಿ ಇದ್ದ ಎಳ್ಳಿನ ನಾಳೆ ಉದ್ಯಪ್ಪಗ ಅಥರ್ವ ಶೀರ್ಷ ಹೋಮದ ಪೂರ್ಣಾವತಿ ಸಮಯದಲ್ಲಿ ಅದರಲ್ಲಿ ಆಹುತಿ ಮಾಡುತ್ತೆ. ಹಾಗಾಗಿ ಎಲ್ಲರಿಗೂ ಭಾಗವಹಿಸಿಕೊಳ್ಳುವ ಉದ್ದೇಶದಿಂದ ಈ ಎಳ್ಳು ಸಮರ್ಪಣೆ ಹೇಳ್ತಂಥ ಯೋಜನೆ ನಾವು ಇಲ್ಲಿ ಜಾರಿ ಮಾಡಿದ್ದು. ತುಂಬ ಒಳ್ಳೆಯ ರೀತಿಯಲ್ಲಿ ಅದಕ್ಕೆ ಸ್ಪಂದನೆ ಸಿಕ್ಕಿದ್ದು ಅಲ್ಲಿ ನಾರಾಯಣಣ್ಣ, ಹಾಗೆ ಇದು ನಾನು ಸಾಧಾರಣವಾಗಿ ಶನಿ ಪೂಜೆ ಎಲ್ಲ ಕಡೆ ನೋಡಿದ್ದೆ, ಆದರೆ ಇಂಥ ಒಂದು ಕಾರ್ಯಕ್ರಮ ಇದು ಫಸ್ಟ್ ಟೈಮ್ ಆಗ್ತಾ ಇಪ್ಪತ್ತು ಕಾಣುತ್ತೆ. ನಾನು ತಿಳಿದ ಮಟ್ಟಿಗೆ ನಾನು ಬೇರೆ ಎಲ್ಲಿಯೂ ನೋಡಿದ್ದಿಲ್ಲ ಇದು. ಹಂಗೆ ಅದರ ಬಗ್ಗೆ ನಿಂಗೆ ಅಂತ ಹೇಳ್ತೀವಿ. ಇದು ಅಂತ ಹೇಳಿದ್ರೆ ನಮ್ಮ ಗುರುಗಳ ಮುಷ್ಟಿ ಅಕ್ಕಿ ಯೋಜನೆಯಿಂದ ಸ್ಫೂರ್ತಿ ಪಡೋದು. ನಾನು ಇಲ್ಲೇ ಪಕ್ಕ ನೆಲ್ಲಿಕುಂಜ ದೇವಸ್ಥಾನ ಬ್ರಹ್ಮಕಲಶ ಸಮಯದಲ್ಲಿ ಅನ್ನದಾನ ಸೇವೆ, 1000 ಅನ್ನದಾನ ಸೇವೆ ಹೇಳಿ ಮಾಡಿದ್ದೆ. ಅಂದರೆ 1000 ಜನರ ಮುಟ್ಟಬೇಕು. ಮತ್ತು ಸಾವು ಇಲ್ಲದ ಒಂದು ದಾನ ಹೇಳಿದರೆ ಅನ್ನದಾನ ಎಲ್ಲ ಕಲ್ಪನೆಯಲ್ಲಿ ಕೂಡ ಅದರಲ್ಲಿ ಜಾರಿ ಮಾಡಿ ಮೊದಲನೆಯದಾಗಿ ಅಲ್ಲಿ ಜಾರಿ ಮಾಡಿದ್ದದ್ದು. ಅದರ ನಂತರ ಅದೇ ಕರ್ನಾಟಕ ನಮ್ಮ ಕರ್ನಾಟಕ ದೇವಸ್ಥಾನ ಬ್ರಹ್ಮಕಲಶದಲ್ಲಿ ಕೂಡ ಅದಾಯಿತು. ನಿಗ್ವಾಳ ಹೇಳಿದ್ರೆ ಬ್ರಹ್ಮಕಲಶದಲ್ಲಿ ಅದರ ಜಾರಿ ಮಾಡಿದ್ದೀವಿ. 4ನೇದಾಗಿ ನಾವು ಇಲ್ಲಿ ಶನಿ ನಮನ ತಾಪಶಮನ ಕಾರ್ಯಕ್ರಮದಲ್ಲಿ ಕೂಡ ಇಲ್ಲಿ ಎಳ್ಳು ಸಮರ್ಪಣೆ ಮಾಡುವಂಥ ಒಂದು ಸಣ್ಣ ಮಟ್ಟದ ದೇಣಿಗೆಯಲ್ಲಿ ಎಲ್ಲರಿಗೂ ಭಾಗವಹಿಸಿಕೊಳ್ಳುವ ಉದ್ದೇಶವನ್ನು ಇದರಲ್ಲಿ ಮಾಡಿದ್ದು. ಹಾಗೆ ನಮಸ್ಕಾರ, ಧನ್ಯವಾದ ತುಂಬ ವಿಷಯ ತಿಳಿಸಿಕೊಟ್ಟದಕ್ಕೆ. ನಮಸ್ತೆ. ಹರೇ ರಾಮ.